ಬಂಧುಗಳೇ, ನಾವೀಗ ಐಹೊಳೆ ಪ್ರವಾಸಕ್ಕೆ ಬಂದಿರುತ್ತೇವೆ. ಐಹೊಳೆಯು ಒಂದು ಅಗ್ರಹಾರ ತಾಣವಾಗಿತ್ತೆಂದು ಲಾರ್ಡ್ ಖಾನ್ ಗುಡಿಯ ಹೊರಗೋಡೆಯ ಮೇಲಿರುವ ಕ್ರಿಸ್ತಶಕೆ 8ನೇ ಶತಮಾನದ ಶಾಸನ ಹಾಗೂ ಇಲ್ಲಿಯ ಇತರ ಶಾಸನಗಳಿಂದ ಮಾಹಿತಿ ದೊರೆಯುತ್ತದೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಐಹೊಳೆ ಒಂದು ವಿದ್ಯಾಕೇಂದ್ರವಾಗಿತ್ತೆಂದು ಶಾಸನಗಳಿಂದ ವ್ಯಕ್ತವಾಗುತ್ತದೆ. ಚತುರ್ವೇದಗಳಲ್ಲಿ ವಿದ್ವಾಂಸರಾಗಿದ್ದ 500 ಮಹಾಜನಗಳು ಅಥವಾ ಶ್ರೀಮದ್ ಆರ್ಯಪುರದ ಅಯ್ಯಾವೊಳೆಯು ಶ್ರೀ ಮಹಾಚತುರ್ವಿಧ ಸಮುದಾಯ ಇವರುವರು ಮಹಾಜನಮಂ ಎಂಬ ವಿಶೇಷಣವನ್ನು ಅಯ್ಯಾವೊಳೆ ಐನೂರುವರಿಗೆ ನೀಡಲಾಗಿತ್ತು ಎಂಬ ಅಂಶ ತಿಳಿದು ಬರುತ್ತದೆ. ಬಂಧುಗಳೇ, ನಾವೀಗ ದುರ್ಗದ ದೇವಾಲಯದ ಪಕ್ಕದಲ್ಲಿ ಇದ್ದೇವೆ. ಇದೇ ಈಗ ನಿಮಗೆ ಕಾಣಸಿಗುತ್ತಿರುವ ದುರ್ಗದ ದೇವಾಲಯ. ದುರ್ಗ ಅಂದರೆ ದೇವರ ಅಲ್ಲಕೋಟೆ ಎಂದರ್ಥ. ಈ ದೇವಾಲಯವು ಕೋಟೆಯ ಹತ್ತಿರವಿರುವುದರಿಂದ ಈ ಹೆಸರು ಬಂದಿರಬಹುದೆಂದು ಕೆಲವರ ಅಭಿಪ್ರಾಯವಾಗಿದೆ. ಈ ದೇವಾಲಯವು ಗರ್ಭಗೃಹ ಸುತ್ತಲೂ ಪ್ರದಕ್ಷಿಣಾತಾಪದ ಸಭಾಮಂಟಪ, ಮುಖಮಂಟಪ ಮತ್ತು ಈ ಮುಖಮಂಟಪದ ಸುತ್ತಲೂ ಒಂದು ಪ್ರದಕ್ಷಿಣಾಪಥ ಹೊಂದಿರುವ ದೇವಾಲಯವಾಗಿದೆ. ಈ ದೇವಾಲಯವು ರಚನೆಯಲ್ಲಿ ಕಾರ್ಲೆ, ಬಾಜಾ ಮೊದಲಾದ ಸ್ಥಳಗಳಲ್ಲಿರುವ ಬೌದ್ಧ ಚೈತ್ಯಾಲಯಗಳನ್ನು ಹೋಲುತ್ತದೆ. ಗರ್ಭಗೃಹವು ಗಜಪುಷ್ಪಾಕಾರ ಅಥವಾ ಅರ್ಧ ವೃತ್ತಾಕಾರವಾಗಿದ್ದು, ಇಂತಹ ದೇವಾಲಯಗಳು ಹಳೆ ಮಹಾಕೂಟ, ತೇರಜ ಹರ್ಲಾ ಮುಂತಾದ ಊರುಗಳಲ್ಲಿ ಇವೆ. ಗರ್ಭಗೃಹದ ಮೇಲೆ ರೇಖಾನಾಗರ ಅನೇಕ ಗೊಂಬೆಗಳ ಚಿತ್ರಗಳು ಇಲ್ಲಿ ನಮಗೆ ಕಾಣಸಿಗುತ್ತವೆ. ಅದರಲ್ಲೂ ಈ ಕಲ್ಲಿನ ಕಂಬಗಳ ಮೇಲೆ ಅನೇಕ ಗೊಂಬೆಗಳನ್ನು ಎತ್ತಿರುವುದು ನಮಗೆ ಈ ಶಿಲೆಯಲ್ಲಿ ಕಂಡುಬರುವ ಮಹತ್ವದ ಗೊಂಬೆಗಳು. ಅಂದರೆ ಚಿಕ್ಕ ಚಿಕ್ಕ ದೇವರುಗಳ ಮೂರ್ತಿಗಳಂತೆ ನಮಗೆ ಕಾಣಸಿಗುತ್ತವೆ. ಗರ್ಭಗೃಹದ ಮೇಲೆ ರೇಖಾನಗರ ಪ್ರಸಾದ ಪದ್ಧತಿಯು ಶಿಖರವಿದ್ದು, ಇದರ ಮೇಲ್ಭಾಗದಲ್ಲಿ ಆಮಲದ ಮತ್ತು ಕಲಶಗಳಿಲ್ಲ. ಆದರೆ ನಡುವೆ ಚೈತ್ಯದ ಚಿಹ್ನೆಗಳಿವೆ. ಇದರ ಮಹಾದ್ವಾರ ಮಂಟಪದ ಉತ್ತರ ಗೋಡೆಯ ಮೇಲೆ 2 ಶಾಸನಗಳಿವೆ. ಒಂದರಲ್ಲಿ ಸ್ವಸ್ತಿ ಶ್ರೀ ವಿಕ್ರಮಾದಿತ್ಯ ಸತ್ಯಾಶ್ರೀಯ ಉಲ್ಲೇಖ ಇರುವ ಶಾಸನವು ಚಾಲುಕ್ಯ ಇಮ್ಮಡಿ ವಿಕ್ರಮಾದಿತ್ಯನ ಕಾಲದ್ದಾಗಿದೆ ಎಂದು ಕಂಡುಬರುತ್ತದೆ.
ಇದು ಆಟದ ಅಳಿಯ ಕುಮಾರಸಿಂಗನು ಈ ದೇವಾಲಯವನ್ನು ಕಟ್ಟಿಸಿ ಆದಿತ್ಯ ಭಟ್ಟಾರನೆಂಬುವವನಿಗೆ ದತ್ತಿ ಕೊಟ್ಟಿದ್ದನೆಂದು ದಾಖಲಿಸುತ್ತದೆ. ಪಿರಯ್ಯನ ಮಗನಾದ ಸವಿತರನ್ ಎಂಬುವನನ್ನು ಹೆಸರಿಸುತ್ತದೆ. ದುರ್ಗದ ದೇವಾಲಯದ ಅಧಿಷ್ಠಾನದ ದಕ್ಷಿಣ ಭಾಗದಲ್ಲಿ ನಿಮಗೆ ಈಗ ಕಾಣುತ್ತಿರುವ ಬಹು ಆಕರ್ಷಕ ಗೊಂಬೆಗಳ ಆಕಾರದಲ್ಲಿದ್ದರೂ ಕೂಡ ಇನ್ನೂ ನಮ್ಮನ್ನು ಕಲ್ಲಿನಲ್ಲಿಯೇ ಕೆತ್ತಿದ್ದರೂ ಕೂಡ ಒಬ್ಬ ಜೀವಂತ ದೇವರುಗಳು ಎಂಬಂತೆ ನಮಗೆ ಭಾಸವಾಗುತ್ತದೆ. ದುರ್ಗದ ದೇವಾಲಯದ ಅಧಿಷ್ಠಾನದ ದಕ್ಷಿಣ ಭಾಗದಲ್ಲಿ ಶ್ರೀ ಜಿನಾಲಯನ್ ಎಂದು ಉಲ್ಲೇಖಿಸುವ ಕ್ರಿಸ್ತಶಕ 8ನೇ ಶತಮಾನದ ಲಕ್ಷಣವುಳ್ಳ ಲಿಪಿ ಇದೆ. ಆದುದರಿಂದ ಈ ದೇವಾಲಯವು ಹಿಂದೆ ಜೈನ ಬಸದಿಯಾಗಿತ್ತೆಂದು ತಿಳಿಯಲಾಗಿದೆ. ಆದರೆ ಈ ಗುಡಿಯು ಮೂಲತಃ ವೈದಿಕ ಸಂಪ್ರದಾಯಕ್ಕೆ ಸಂಬಂಧಿಸಿತ್ತೆಂದು ಅದರ ಒಳಮಂಟಪದ ಹೊರಗೋಡೆಯ ಮಾಡಗಳಲ್ಲಿದ್ದ ಶಿವ, ವಿಷ್ಣು, ವರಾಹ, ಮಹಿಷಾಸುರನ, ಹರಿಹರ ಮೂರ್ತಿಗಳಿಂದ ನಿಸ್ಸಂದೇಹವಾಗಿ ಯಾವುದೇ ಅನುಮಾನಗಳಿಲ್ಲದೆ ಕಂಡುಬರುತ್ತದೆ. ಈ ಬಸವಯ್ಯನ ಶಿಶುವೋಳ ಲಚ್ಚಟ ಮತ್ತು ಸೆರೆನ್ವ ಎಂಬ ಶಾಸನವು ನಾಗರಿ ಲಿಪಿಯಲ್ಲಿದೆ. ಈಗ ನಮಗೆ ಕಾಣಸಿಗುವುದು ದೇವಾಲಯವೆಂದರೆ ಲಾಡಖಾನ ದೇವಾಲಯ. ಕ್ರಿಸ್ತಶಕ 450ರಲ್ಲಿ ಲಾಡಖಾನ ಎಂಬ ವ್ಯಕ್ತಿ ಈ ದೇವಾಲಯದಲ್ಲಿ ವಾಸಿಸುತ್ತಿರುವುದರಿಂದ ಈ ಹೆಸರು ಬಂದಿದೆ. ಇದೊಂದು ಶೈವ ದೇವಾಲಯವಾಗಿದ್ದು ಇದರಲ್ಲಿ ಕೇವಲ ಮುಖಮಂಟಪ ಮತ್ತು ನವರಂಗಗಳು ಮಾತ್ರ ಇವೆ. ನವರಂಗದಲ್ಲಿ ಒಂದು ಚಿಕ್ಕ ಗರ್ಭಗೃಹವನ್ನು ಕಟ್ಟಲಾಗಿದೆ. ಅದರ ಒಳಗಡೆ ಶಿವಲಿಂಗವಿದೆ. ಜಲದೇವತೆಗಳನ್ನು ಇಲ್ಲಿ ನೀರಿನಲ್ಲಿ ಒಂದು ಚಿಕ್ಕದಾದ ಕಲ್ಯಾಣಿ ಥರ ನೀರಿರುವ ಒಂದು ಚಿಕ್ಕದಾದ ಕಲ್ಯಾಣಿಯೂ ಕೂಡ ಇದೆ. ಇಲ್ಲಿ ನಮಗೆ ಕಾಣಸಿಗುವ ಹಲವಾರು ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಕಾಣುವ ಸೂರ್ಯನಾರಾಯಣ ದೇವಾಲಯ, ಇದು 7ನೇ ಶತಮಾನದ ಒಂದು ದೇವಾಲಯ ಎಂದು ನಮಗೆ ಕಂಡುಬರುತ್ತದೆ. ಈ ದೇವಾಲಯದ ಗರ್ಭಗೃಹದಲ್ಲಿ ಸುಮಾರು 1.83 ಮೀಟರ್ ಎತ್ತರವಾದ ಕಪ್ಪು ಹಸಿರು ನುಣುಪಾದ ಕಲ್ಲಿನಿಂದ ಮಾಡಿರುವ ಸೂರ್ಯನ ಆಕರ್ಷಕ ಮೂರ್ತಿ ಇದೆ. ಇಲ್ಲಿ ಅನೇಕ ಬೃಹತ್ತಾಕಾರದ ಮೂರ್ತಿಗಳು ನಮಗೆ ಕಂಡುಬಂದರೂ ಅವು ಅರ್ಧಂಬರ್ಧವಾಗಿ ಕಾಣಸಿಗುತ್ತವೆ. ಯಾಕೆಂದರೆ ಅವು ಅನೇಕ
ರಾಜರುಗಳ ದಾಳಿಗಳಲ್ಲಿ ಇವು ನಶಿಸಿ ಇರಬಹುದೆಂದು ಕಂಡುಬರುತ್ತದೆ. ಈಗ ನಮಗೆ ಕಾಣಸಿಗುತ್ತಿರುವುದು ಒಂದು ಅರ್ಧಂಬರ್ಧ ಗಣೇಶ ಮೂರ್ತಿಗಳು ಕಂಡುಬರುತ್ತವೆ. ಇಲ್ಲಿ ಸಾಕಷ್ಟು ಗಣೇಶ ಮೂರ್ತಿಗಳು ಏಕಶಿಲೆಯಲ್ಲಿ ಕಂಡುಬರುತ್ತವೆ. ಇವು ಪ್ರಾಚ್ಯವಸ್ತು ಸಂಶೋಧನಾ ನಮ್ಮ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಈಗ ಅವು ಇದ್ದರೂ ಕೂಡ ಅವು ಯಾವುವು ಅಷ್ಟು ಪ್ರಖರವಾಗಿ ಕಾಣಸಿಗುವುದಿಲ್ಲ. ಕಾರಣ ಅವು ಸ್ವಲ್ಪ ಮುಕ್ಕಾಗಿರುವಂತೆ ಕಂಡುಬರುತ್ತವೆ. ಇಲ್ಲಿ ಹಲವಾರು ಗಣೇಶ ಮೂರ್ತಿಗಳೇ ಕಂಡುಬರುತ್ತವೆ. ಅವು ಯಾವುವೂ ಕೂಡ ಪೂರ್ತಿಯಾಗಿ ಕಾಣಸಿಗುವುದಿಲ್ಲ. ಇಲ್ಲಿ ಒಂದು ಶಿಲಾಶಾಸನ ನಮಗೆ ಈಗ ಕಾಣಸಿಗುತ್ತದೆ. ಈ ಶಿಲಾಶಾಸನದಲ್ಲಿ ಅಕ್ಷರಗಳು ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣಸಿಗುವುದಿಲ್ಲ. ಈಗ ಈ ಒಂದು ಗಣಪತಿಯ ಸ್ಥಳ ಶಿವಲಿಂಗ ಮೂರ್ತಿಗಳು, ಲಿಂಗದ ಮೂರ್ತಿಗಳು ಮತ್ತು ಭಕ್ತರು ಆಗಿನ ಕಾಲದ ಋಷಿಮುನಿಗಳಂತೆ ಕಾಣುವ ಕೆಲವೊಂದು ಕೆತ್ತನೆಯಲ್ಲಿ ಶಿವಲಿಂಗದಂತೆ ಸಾಕಷ್ಟು ಮೂರ್ತಿಗಳು ಈ ಒಂದು ಶಿಲಾಶಾಸನಗಳಲ್ಲಿ ಇರುತ್ತವೆ. ಇದು ಬೃಹತ್ ಆಕಾರದ ಒಂದು ಶಿವಲಿಂಗ ಕಂಡು ಬಂದಂತೆ ಕಾಣಸಿಗುತ್ತದೆ. ಅಲ್ಲೇ ಪಕ್ಕದಲ್ಲಿ ಪೂಜೆ ಮಾಡುವ ಭಕ್ತರಂತೆ ಕಾಣಸಿಗುತ್ತದೆ. ಇಲ್ಲಿ ಈ ಒಂದು ಐಹೊಳೆಯ ಪ್ರವಾಸಕ್ಕೆ ದಿನನಿತ್ಯ ಸಾವಿರಾರು ಜನರು ಬಂದು ಹೋಗುತ್ತಾರೆ. ಬಂದು ಅನೇಕ ದೇವಾಲಯಗಳನ್ನು ವೀಕ್ಷಿಸಿ ಭಕ್ತಿಯಿಂದ ನಮಸ್ಕರಿಸಿ ಅವರು ತಮ್ಮ ಪ್ರವಾಸವನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಾರೆ. ಇಲ್ಲಿ ನಾವು ಸಾಕಷ್ಟು ಶಾಸನದ ಮೂರ್ತಿಗಳನ್ನು ನೋಡಿದರೂ ಅವುಗಳಲ್ಲಿ ಹೆಚ್ಚು ಎದ್ದು ಕಾಣುವ 10-20 ಗಣಪತಿ ಮೂರ್ತಿಗಳೇ ಹೆಚ್ಚು ನಮಗೆ ಕಾಣಸಿಗುತ್ತವೆ. ಈಗ ನಾವು ಇಲ್ಲೇ ಪಕ್ಕದಲ್ಲಿ ಕರ್ನಾಟಕ ಸರ್ಕಾರ ನಿರ್ಮಿಸಿದ ಒಂದು ಪ್ರಾಚ್ಯವಸ್ತು ಸಂಶೋಧನಾ ಕೇಂದ್ರವಾಗಿದ್ದು ಇಲ್ಲಿ ಮ್ಯೂಸಿಯಂ ಕೂಡ ಅವರು ನಿರ್ಮಿಸಿರುತ್ತಾರೆ. ಈಗ ಮ್ಯೂಸಿಯಂ ಪೂರ್ತಿಯಾಗಿ ನಾವು ನೋಡಿ ಹೊರಬಂದೆವು. ಮತ್ತೆ ಶಿಲಾಶಾಸನಗಳತ್ತ ನಮ್ಮ ಕಣ್ಣು ಆ ಕಡೆ ಆಕರ್ಷಿಸುತ್ತಿದ್ದವು. ಈಗ ನಾವು ಕರ್ನಾಟಕ ಸರ್ಕಾರ ನಿರ್ಮಿಸಿದ ಮ್ಯೂಸಿಯಂ ಪಕ್ಕದಲ್ಲಿಯೇ ಇದ್ದೇವೆ. ಈ ಮ್ಯೂಸಿಯಂದಲ್ಲಿ ಸಾಕಷ್ಟು ಗಣಪತಿಯ ಮೂರ್ತಿಗಳು, ಶಿವಲಿಂಗ ಮೂರ್ತಿಗಳು, ವಿಷ್ಣು
ದೇವತೆಗಳು ಇಲ್ಲಿ ಕಾಣಸಿಗುತ್ತವೆ. ಹಾಗೆ ನಾವು ಮತ್ತೆ ಈಗ ಮ್ಯೂಸಿಯಂದಿಂದ ಹೊರಬಂದು ಇನ್ನು ಉಳಿದ ಹಲವಾರು ದೇವಾಲಯಗಳಿಗೆ ನಾವು ನಮಸ್ಕರಿಸಲು ಹೊರಟೆವು. ಇಲ್ಲಿ ಒಂದಲ್ಲ ಎರಡಲ್ಲ, ಪಕ್ಕಪಕ್ಕದಲ್ಲೇ ಹತ್ತಿರವೇ ಹತ್ತಿರ, ಅಂದರೆ ಕೇವಲ ಒಂದು 100 ಫೂಟು ಬಿಟ್ಟು 100 ಫೂಟದಲ್ಲಿ ಒಂದು ದೇವಾಲಯಗಳು, 10-20 ದೇವಾಲಯಗಳು ಇಲ್ಲಿ ಐಹೊಳೆಯಲ್ಲಿ ನಮಗೆ ಕಾಣಸಿಗುತ್ತವೆ. ಬಂಧುಗಳೇ, ಇನ್ನು ನಾವು ಮತ್ತೊಮ್ಮೆ ಈ ದೇವಾಲಯಗಳಿಗೆ ನಮಸ್ಕರಿಸಿ ನಮ್ಮ ಒಂದು ಅಗಾಧವಾದ ಭಕ್ತಿಯನ್ನು ಸಲ್ಲಿಸಿ ಹೊರಬಂದಿದ್ದೇವೆ. ಆದರೂ ಕೂಡ ಇಲ್ಲಿ ನೋಡಿ, ನಾವು ನೋಡಿದರೂ ಕಲ್ಲಿನ ಕಿಟಕಿಗಳಂತೆ ಕಂಡು ಬರ್ತಿದ್ದವು. ಇದು ಕಲ್ಲಿನ ಕಿಟಕಿಗಳು ನಮಗೆ ಕಾಣಸಿಗುತ್ತವೆ. ಆ ಕಲ್ಲಿನ ಕಿಟಕಿಗಳಿಂದ ನಮಗೆ ಒಳಗೆ ಗಾಳಿಯೂ ಕೂಡ ಸೂಸುವಂತೆ ಆ ಕಲ್ಲಿನ ಕಿಟಕಿಗಳನ್ನು ಆಗಿನ ಕೆತ್ತನೆಗಾರ ಶಿಲ್ಪಿ ಮಾಡಿರುತ್ತಾನೆ.